ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಮ್ಯಾಚ್ 84 ಚಾನಲ್. ಸೊ ನಾನು ಇವತ್ತು ಬಂದಿರೋದು ಕಾರ್ 77. ಕಾರ್ 77 ತುಂಬ ವಿಡಿಯೋಗಳು ಮಾಡಿದ್ದೀನಿ, ತುಂಬ ವೀಕ್ಷಕರು ನೋಡಿದ್ದೀರಾ. ಕಾರ್ 77 ನಿಮಗೆಲ್ಲ ಗೊತ್ತು, ಪ್ರೀಮಿಯಮು ಮತ್ತು ಜೆನಿಯನ್ನು, ಮತ್ತು ಏಕೆಂದರೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರುವಂಥ ಗಾಡಿಗಳೇ ಇರುತ್ತೆ 99% ಅಂತಲೇ ಹೇಳ್ಬೋದು. ಹಾಗೆ ಹೊಸ ಸ್ಟಾಕ್ ಬಂದಿದೆ ಅಂತ ಹೇಳಿದ್ರೆ ನನ್ನ ಜೊತೆ ಇವತ್ತು ಮಾತಾಡೋದಕ್ಕೆ ಪ್ರದೀಪ್ ಅವ್ರು ಜಾಯ್ನ್ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ಚಾನಲ್ಗೆ ಪ್ರದೀಪ್ ಅವ್ರನ್ನ ಇನ್ವೈಟ್ ಮಾಡೋಣ. ಹಾಯ್ ಪ್ರದೀಪ್, ಹೇಗಿದ್ದೀರಾ? ಓಕೆ, ತುಂಬ ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದೆ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ, ಹೇಗೆ ರೆಸ್ಪಾನ್ಸ್ ಬಂತು? ಸರ್ ರೆಸ್ಪಾನ್ಸು ತುಂಬ ಚೆನ್ನಾಗಿ ಬಂತಾರೆ. ನೀವು ಯೂಟ್ಯೂಬ್ ಕಡೆಯಿಂದ ಚಾನಲಿಂದ ಓಕೆ, ತುಂಬ ಚೆನ್ನಾಗಿ ಬಂದಿದೆ ಸರ್. ಹೌದಾ? ಸೊ ನಿಮ್ಮ ಎಕ್ಸಾಕ್ಟ್ ಶೋರೂಮ್ ಎಲ್ಲಿ ಬರುತ್ತೆ? ಸರ್ ನಮ್ಮದು ಪಟ್ಟಗಾರಪಾಳ್ಯ, ಹಾಂ, ವಿಜಯನಗರ ರೈಟ್ ತೊಂದರೆ ಪಟ್ಟಗಾರಪಾಳ್ಯ. ಓಕೆ. ಕಾರ್ 77 ನಮ್ಮದು. ಕಾರ್ 77. ಹಾಗೆ ಸ್ನೇಹಿತರೆ, ಏನು ಕೆಳಗಡೆ ಬರ್ತಾ ಇದೆಯಲ್ಲ ನಂಬರು, ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಲೊಕೇಶನ್ ಆಗಲಿ ಮತ್ತು ನಿಮ್ಮ ಕಂಪ್ಲೀಟ್ ಅಡ್ರೆಸ್ ತಿಳಿಸ್ಕೊಳ್ತಾನೆ ಅಂತ ಹೇಳ್ಬೋದು. ಎಷ್ಟು ಸ್ಟಾಕ್ ಇದೆ ಇದು ಪ್ರದೀಪ್ ಗಾಡಿ ಇವತ್ತು? ನಮ್ಮಲ್ಲಿ 26 ಇದೆ. 26 ಗಾಡಿಗಳಿದೆ, ಎಲ್ಲ ಶೋರೂಮ್ ಹಿಸ್ಟ್ರಿ ಇರುವಂಥ ಎಲ್ಲ ಗಾಡಿಗಳು. ಶೋರೂಮ್ ಹಿಸ್ಟ್ರಿ. ಓಕೆ, ಫಸ್ಟ್ ಓನರ್ ಗಾಡಿಗಳಿದೆ. ಫಸ್ಟ್ ಓನರ್ ಗಾಡಿನೇ ನಮ್ಮಲ್ಲಿ. ಓಕೆ, ಲೋನ್ ಮಾಡಿರೋದಂದ್ರೆ ಪ್ರದೀಪ್? ಲೋನು 13 ಮೇಲೆ ಲೋನ್ ಮಾಡ್ತೀವಿ ಸರ್. ಓಕೆ, 2013 ಮೇಲೆ ಲೋನ್ ಆಗೋದು. 2013 ಮೇಲೆ ಲೋನ್ ಆಗುತ್ತೆ ಅಂದರೆ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಅಂತಲೇ ಹೇಳ್ತಾರೆ. ಚೆನ್ನಾಗಿರಲಿಲ್ಲ ಅಂದ್ರೆ ನಮ್ಮ ಕಡೆ ಒಂದು ಸಪ್ರೇಟ್ ಲೋನ್ ಇದೆ, ಅದು Okay. ಮಾಡಿಸ್ಕೊಡ್ತೀವಿ ಸರ್. ಅಂದರೆ ಸಪ್ರೇಟ್ ಅಂದರೆ ಪ್ರೈವೇಟ್ ಲೋನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ನಿಮಗೆ ಯಾವ್ಯಾವ ಬೆಂಗಳೂರಲ್ಲಿರೋರ್ಗೂ ಲೋನ್ ಆಗುತ್ತೆ, ಔಟ್ ಸ್ಟೇಷನ್ವರೆಗೂ ಲೋನ್ ಆಗುತ್ತೆ? ಎಲ್ಲರಿಗೂ ಲೋನ್ ಆಗುತ್ತೆ. ಎಲ್ಲರಿಗೂ ಲೋನ್ ಆಗುತ್ತೆ. ಎಲ್ಲರಿಗೂ loan. ಸೊ ಎಷ್ಟು ಸ್ಟಾಕ್ ಇದೆ ಅಂತ ಹೇಳ್ತೀರಿ? 26 ಇದೆ ಅಷ್ಟು. ಓಕೆ, ಸ್ಟಾರ್ಟಿಂಗ್ ಪ್ರೈಸ್ ಏನಿರ್ಬೋದು? ಸ್ಟಾರ್ಟಿಂಗ್ ಪ್ರೈಸು 2 lakhs ಇಂದ ಸ್ಟಾರ್ಟ್. 2 lakhs ಇರುತ್ತೆ. ಹಾಗಾದರೆ ಸ್ನೇಹಿತರೆ, ತಡ ಮಾಡ್ತೀರಾ, ಬನ್ನಿ ವಿಡಿಯೋ ಮಾಡೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೊಂದು ಆಫರ್ ಕೊಡ್ತಾ ಇದ್ದೀವಿ ನಮ್ಮ ಚಾನಲಿಂದ, ಲಕ್ಕಿ ಮ್ಯಾಚ್ 84 ಚಾನಲಿಂದ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ನೋಡಿ ನಾವು ಕೇಳೋ ಪ್ರಶ್ನೆಗೆ ಆನ್ಸರ್ ಮಾಡ್ತಾರಲ್ಲ, ಅವ್ರಿಗೆ 1 ಗ್ರಾಮ್ ಗೋಲ್ಡು ಫ್ರೀ ಇದೆ ಅಂತಲೇ ಹೇಳ್ಬೋದು ನಮ್ಮ ಕಡೆಯಿಂದ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ವಿಡಿಯೋ ಕಂಪ್ಲೀಟ್ ಮಾಡಿಕೊಂಡು ಯಾರು ನಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತಾರೋ ಅವ್ರಿಗೆ ತಪ್ಪದೆ 1 ಗ್ರಾಮ್ ಗೋಲ್ಡು ಫ್ರೀ ಇರುತ್ತೆ ನಮ್ಮ ಕಡೆಯಿಂದ. ಬನ್ನಿ ಫ್ರೆಂಡ್ಸ್, ತಡ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಆಲ್ಟೋ 800 K10 ಇದೆ. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು 2010 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ. ಓಕೆ. ಟೈರು 80% ಇದೆ ಸರ್. Okay. ಇಂಟೀರಿಯರ್ ನೋಡ್ಬೇಕಂದ್ರೆ ನೋಡಿ ಸರ್, ಬನ್ನಿ. ಸೊ ಇಂಟೀರಿಯರ್ ನೋಡ್ತಾ ಇದ್ರಲ್ಲ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮತ್ತು ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಲೆದರ್ ಸೀಟ್ ಇದೆ ಅಂತ ಹೇಳ್ಬೋದು. ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ತಾ ಇರ್ಬೋದು ಸ್ನೇಹಿತರೆ. ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಪ್ರದೀಪ್? ಸರ್ ಇದು 50,000 ಓಡಿದೆ ಸರ್. ಸೊ ಎಷ್ಟು ಓನರ್ ಆಗಿದೆ ಅಂದ್ರೆ? ಸಿಂಗಲ್ ಓನರ್ ಸರ್. ಸೊ ಏನು ಪ್ರೈಸ್ ಮಾಡ್ತೀರಾ? ಸರ್ ಇದು 2 ಲಕ್ಷ ಮಾಡ್ತೀವಿ ಸರ್, ನೆಗೋಸಿಯಬಲ್ ಇದೆ ಸರ್. ಸೊ 2 lakh ಇದೆ, ಅದು ನೆಗೋಷಿಯಬಲ್. negotiable ಯಾರೆಲ್ಲ ನೋಡ್ತಾ ಇದ್ರಲ್ಲ, ಒಂದು ಕಡಿಮೆ ಬಜೆಟಲ್ಲಿ, ಲೋ ಬಜೆಟಲ್ಲಿ ಒಂದು ಬೆಸ್ಟ್ ಪ್ರೀಮಿಯಂ ಗಾಡಿ ಬೇಕು ಅಂತಂದ್ರೆ ನಮಗೆ ಆಲ್ಟೋ 800 K10 ಇದೆ. ಯಾರಾದರೂ ನೋಡ್ತಾ ಇರೋ ಸ್ನೇಹಿತರೆ ಶೋರೂಮ್ ಮೇಲೆ ಬಂದು ಮಾತಾಡ್ತಾರೆ. ವ್ಯಾಗನರ್ ಬಗ್ಗೆ ಹೇಳೋದಾದ್ರೆ ಪ್ರದೀಪ್? ಸರ್ 2011 ಮಾಡಲ್ ಇದು. ಓಕೆ, ಸೆಕೆಂಡ್ ಓನರ್ ಗಾಡಿ. ಓಕೆ. 60,000 ಓಡಿದೆ. Okay. ಟೈರ್ ಜಿನಿಯನ್ ಆಗಿದೆ ಸರ್. ಓಕೆ. ಇಂಟೀರಿಯರ್ ಎಲ್ಲ ನೋಡೋದು ಸರ್, ತುಂಬಾ ಚೆನ್ನಾಗಿ ಲೆದರ್ ಸೀಟ್ ಹಾಕ್ಸಿದ್ದಾರೆ. ಓಕೆ, ನೀವು ನೋಡ್ತಾ ಇರ್ಬೋದಲ್ಲ, ಬ್ರಾಂಡ್ ನ್ಯೂ ಲೆದರ್ ಸೀಟ್ ಇದೆ ಅಂತ ಹೇಳ್ತಿದ್ದಾರೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಸೊ ಏನ್ ಪ್ರೈಸ್ ಮಾಡ್ತೀರಾ ಸರ್ ಪ್ರದೀಪ್ ಇದು ಗಾಡಿ? 2.5 ಹೇಳ್ತಾರೆ. ಡೆಲ್ಲಿ ಗಾಡಿ, ಓಕೆ. ಕರ್ನಾಟಕ ರಿಜಿಸ್ಟ್ರಿಂಗ್ ಮಾಡ್ಕೊಂಡು 2 ಲಕ್ಷ ಫೈನಲ್ ಟು ಫೈನಲ್ ಸರ್ ಇದು. ಸೊ 2 ಲಕ್ಷ ಫೈನಲ್ ಟು ಫೈನಲ್ ಅಂತ ಹೇಳ್ತಿದ್ದಾರೆ ಪ್ರದೀಪ್ ಸ್ನೇಹಿತರೆ. ಯಾರಾದರೂ ವ್ಯಾಗನರ್ ನೋಡ್ತಾ ಇರೋದ್ರಿಂದ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಕಂಪ್ಲೀಟ್ ಶೋರೂಮ್ ಬಂದು ಮಾತಾಡೋದ್ರಿಂದ, ಫಿಸಿಕಲ್ ನೋಡೋದ್ರಿಂದ ಇದು ಕೂಡ ನಿಮಗೆ ಒಂದು ನೆಗೋಷಿಯಬಲ್ ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಪ್ರದೀಪ್? ಸಿಗ್ಮೆಂಟ್ ಗಾಡಿ ಅಂತಂದ್ರೆ ಗ್ರ್ಯಾಂಡ್ i10 ಅಂತ ಹೇಳ್ಬೋದು. ಪ್ರದೀಪ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಇದು 2013 ಮಾಡಲು. ಓಕೆ, 3.5 ಹೇಳ್ತೀವಿ. ಓಕೆ. ನೆಗೋಸಿಯಬಲ್ ಇದೆ ಸರ್. ನೆಗೋಷಿಯಬಲ್ ಇದೆ. 80% ಟೈರ್ ಇದೆ. ಇಂಟೀರಿಯರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಹಾಗೆ ನೀವು ಕಂಪ್ಲೀಟ್ ಲೆದರ್ ಸೀಟ್ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಹಾಗೆ ಟೋಟಲ್ ಆಕ್ಸಿಡೆಂಟ್ ಫ್ರೀ ಅಂತಾನೆ ಹೇಳ್ತಾ ಇರ್ಬೋದು ಸ್ನೇಹಿತರೆ. ನೀವು ನೋಡ್ತಾ ಇರೋದು ಕಂಪ್ಲೀಟ್, ನೀವು ನೋಡ್ತಾ ಇದ್ರಲ್ಲ, ಒಳ್ಳೆ ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು. ಏನ್ ಪ್ರೈಸ್ ಮಾಡ್ತೀರಾ ಪ್ರದೀಪ್ ಇದನ್ನ? ಸರ್ ಇದು 3.5 ಹೇಳ್ತಿದ್ದೀವಿ. ಓಕೆ, ನೆಗೋಸಿಯಬಲ್ ಇದೆ. ಲೋನ್ ಮಾಡಿಸ್ಕೊಡ್ತೀವಿ ನಾವು ಇದ್ರ ಮೇಲೆ. ಸೊ ಇದಕ್ಕೆ ಎಷ್ಟು ಆಗ್ಬೋದು ಲೋನು? ಲೋನು 2 ಲಕ್ಷ ಆಗ್ಬೋದು ಸರ್. ಇದು ಕೂಡ 2 lakh ಆಗ್ತಾ ಇದಾರೆ ಸ್ನೇಹಿತರೆ. ಏನ್ ಪ್ರೈಸ್ ಮಾಡ್ತೀರಾ ಅಂತಂದ್ರೆ? ಸರ್ ಇದು 3.5 ನೆಗೋಸಿಯಬಲ್ ಇದ್ರಲ್ಲಿ ಇದೆ. ಓಕೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಸೊ ಮಿಕ್ಕಿದೆಲ್ಲ ಲೋನ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರಾದರೂ ನೋಡ್ತಾ ಇದ್ದಾರೆ ಒಂದು ಲೋ ಸಿಗ್ಮೆಂಟ್ ಗಾಡಿ, ನೀವು ಡೈರೆಕ್ಟ್ ಬಂದು ನಮ್ಮ ಕಾರ್ 77 ನೋಡೋದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಪ್ರದೀಪ್? ಹಾಂ ಸರ್. ಸ್ನೇಹಿತರೆ, ಯಾಸ್ ಬೇಕಲ್ಲಿ ಯಾವ್ದಾದ್ರು ಗಾಡಿ ನೋಡ್ತಾ ಇದ್ರೆ ನಮ್ಮ ಮುಂದೆ ಒಂದು ಬೊಲೊನೋ ಇದೆ. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಪ್ರದೀಪ್? ಸರ್ ಇದು 17 ಮಾಡಲು. ಓಕೆ. ಸಿಂಗಲ್ ಓನರು. ಓಕೆ. ಟೈರು 80% ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿ ನೀಟ್ ಮಾಡಿದ್ದಾರೆ. ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ತಾರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಕಂಪ್ಲೀಟ್, ಮತ್ತೆ 2 ಏರ್ ಬ್ಯಾಗ್ ಬರುತ್ತೆ ಅಂತಾನೆ ಹೇಳ್ತಿದ್ದಾರೆ. ಸೊ ಗಾಡಿ ಯಾವುದೇ ಡೆಂಟ್ ಇಲ್ಲ. ಎಷ್ಟು ಓನರ್ ಅಂದ್ರಿ? ಸರ್ ಇದು ಸಿಂಗಲ್ ಓನರು. 30,000 ಅಷ್ಟೇ ಓಡಿದೆ. ಜಿನಿಯನ್ ಶೋರೂಮ್ ಹಿಸ್ಟ್ರಿ. ಓಕೆ. ಇದು ಬಂದು 5.5 ಸರ್ ಪ್ರೈಸ್. ಸೊ 5.5 ಹೇಳ್ತಿದ್ದೀರಾ? ನೆಗೋಸಿಯಬಲ್ ಇದೆ ಸರ್ ಇದರಲ್ಲಿ. ಇದು ಕೂಡ ನೆಗೋಷಿಯಬಲ್ ಅಂತ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ವೆಲ್ ಮೇಂಟೈನ್ ಗಾಡಿ. ಇದು ಕೂಡ ಟೋಟಲ್ ಆಕ್ಸಿಡೆಂಟ್ ಫ್ರೀ ಮತ್ತೆ ಕಂಪ್ಲೀಟ್ ಸರ್ವಿಸ್ ಇರೋದು ಅಂತಂದ್ರೆ ಶೋರೂಮ್ ಸರ್ವಿಸ್ ಇರುವಂತ ಗಾಡಿ ಅಂತಾನೆ ಹೇಳ್ಬೋದು. ನಾನು ಫೈನಲ್ ಟು ಫೈನಲ್ ಪ್ರೈಸ್ ಮಾಡೋದಾದ್ರೆ ಪ್ರದೀಪ್? ಸರ್ ಫೈನಲ್ ಟು ಫೈನಲ್ 5 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ಬನ್ನಿ ಸರ್. ಫೈನಲ್ ಟು ಫೈನಲ್ ಗಾಡಿ ಅಂತಂದ್ರೆ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸ್ನೇಹಿತರೆ. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಪ್ರದೀಪ್? ಸರ್ ಸ್ವಿಫ್ಟ್ ಇದು 13 ಮಾಡಲು. ಓಕೆ.
ಟಾಪ್ ಎಂಡ್ ಟಾಪ್ ಎಂಡ್ ಟೈರು ನ್ಯೂ ಹಾಕ್ಸಿದ್ದಾರೆ, ಹೊಸ ಟೈರ್ ಹಾಕ್ಸಿದ್ದಾರೆ. ಓಕೆ. ಓನರ್ ಎಷ್ಟಾಗಿದೆ ಅಂದ್ರೆ ಸರ್ ಇದು ಸಿಂಗಲ್ ಓನರು, ಸಿಂಗಲ್ ಓನರ್ ಆಗಿದೆ. 4.5 ಪ್ರೈಸ್ ಹೇಳ್ತಾ ಇದ್ದಾರೆ. ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ? ಇದು 80,000 ಓಡಿದೆ ಸರ್. ಇದು 80,000 ಓಡಿದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಏನ್ ಪ್ರೈಸ್ ಮಾಡ್ತೀರಾ? 4.5 ಸರ್, ನೆಗೋಸಿಯಬಲ್ ಇದೆ, ಲೋನ್ ಮಾಡಿಸ್ಕೊಡ್ತೀನಿ ಸರ್. ಇದು ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದಾರೆ ಲೋ ಸೆಗ್ಮೆಂಟ್ ಗಾಡಿ, ಒಂದು ಸ್ವಿಫ್ಟ್ ಡೈರೆಕ್ಟ್ ಬಂದು ಮಾತಾಡಿದ್ರೆ ಶೋರೂಮ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ರೋಡ್ ಕಿಂಗ್ ಅಂದ್ರೆ ನಿಮ್ಗೆಲ್ಲ ಗೊತ್ತು ಫ್ರೆಂಡ್ಸ್, ರಿಡ್ಜ್ ಇದೆ ನಮ್ಮ ಮುಂದೆ, ಒಂದು ವೈಟ್ ಕಲರ್ ರಿಡ್ಜ್ ಇದೆ. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಪ್ರದೀಪ್ ಸರ್, ರಿಡ್ಜ್ ಇದು 10 ಮಾಡಲು, ಸಿಂಗಲ್ ಓನರ್, ಟಾಪ್ ಎಂಡ್. ಓಕೆ. 3 ಲಕ್ಷ ಹೇಳ್ತೀವಿ, ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀವಿ. ಓಕೆ. ಗಾಡಿ ಬಂದು ತುಂಬಾ ಚೆನ್ನಾಗಿ ನೀಟ್ ಮಾಡಿದ್ದಾರೆ. ಇಂಟೀರಿಯರ್ ಬಗ್ಗೆ ನೀವು ನೋಡೋದಾದ್ರೆ ಒಳ್ಳೆ ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ, ಮತ್ತೆ ನೀವು ನೋಡ್ತಾ ಇರಬಹುದು ಕಂಪ್ಲೀಟ್ ಲೆದರ್ ಸೀಟ್ ಅಂತ ಹೇಳ್ಬೋದು. ಏನ್ ಪ್ರೈಸ್ ಮಾಡ್ತಾ ಇದ್ದೀರಾ ಗಾಡಿ? ಸರ್ ಇದು ಪ್ರೈಸ್ 3 ಲಕ್ಷ ಇದೆ ಸರ್. ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ನಾವೇ ಮಾಡಿಸ್ಕೊಡ್ತೀವಿ. ನೆಗೋಸಿಯಬಲ್ ಇದೆ ಸರ್ ಅದರಲ್ಲಿ ಬಿ. ಓಕೆ. ಯಾರಾದ್ರೂ ನೋಡ್ತಾ ಇದ್ರೆ ಬನ್ನಿ ಸರ್. ಯಾರಾದ್ರೂ ಸ್ನೇಹಿತರೆ ಹಾಗೆ ನೋಡ್ತಾ ಇದ್ರೆ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಈ ಸೆಗ್ಮೆಂಟ್ ಅಲ್ಲಿ ಯಾವ್ದಾದ್ರು ಗಾಡಿ ನೋಡ್ತಾ ಇದ್ರೆ ನಮ್ಮ ಮುಂದೆ ಒಂದು ಬ್ರೀಜಾ ಇದೆ. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಪ್ರದೀಪ್ ಸರ್ ಇದು 2018 ಮಾಡಲು, ಓಕೆ, ಸಿಂಗಲ್ ಓನರ್ ಗಾಡಿ, 71,000 ಜೀನೆ ನೋಡಿದೆ. ಓಕೆ. ಟಾಪ್ ಎಂಡ್ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ನೀವು ಇಂಟೀರಿಯರ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಇಂಟೀರಿಯರ್ ವೆಲ್ ಮೇಂಟೈನ್ ಜೆನ್ಯೂನ್ ಇಂಟೀರಿಯರ್ ಅಂತ ಹೇಳ್ಬೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಕಂಪ್ಲೀಟ್ ಮತ್ತೆ ಏರ್ ಬ್ಯಾಗ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಮಾಡ್ತಾ ಇದ್ದೀರಾ ಪ್ರದೀಪ್ ಇದನ್ನ? ಸರ್ ಇದು 8.25 ಹೇಳ್ತಾ ಇದ್ದಾರೆ. ಫೈನಲ್ ಟು ಫೈನಲ್ 8 ಲಕ್ಷಕ್ಕೆ ಮಾಡಿಸ್ಕೊಡ್ತೀವಿ ಸರ್. ಸೊ ಫೈನಲ್ ಪ್ರೈಸ್ 8 lakhs ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಆಗುತ್ತೆ ಅಂತಾನೆ ಹೇಳಿದ್ರೆ. ಒಂದು ಸಡನ್ ನೋಡ್ತಾ ಇದ್ರಲ್ಲ, ನಿಮ್ಗೆ ಯಾರಾದ್ರು ಸಡನ್ ನೋಡ್ತಾ ಇದ್ರೆ ನಮ್ಮ ಮುಂದೆ ಒಂದು ವರ್ಣ ಇದೆ. ಪ್ರದೀಪ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ವರ್ಣ ಬಂದು 12 ಮಾಡಲು, 2012 ಮಾಡಲು. ಓಕೆ. ಸೆಕೆಂಡ್ ಓನರ್ ಗಾಡಿ, ಸೆಕೆಂಡ್ ಓನರ್. ಎಸ್. 1 lakh ಕೊಡಿದೆ ಸರ್. ಓಕೆ. ಇದು ಬಂದು ಪ್ರೈಸ್ 4 ಲಕ್ಷ ಹೇಳ್ತದೆ ಸರ್. 1 lakh ಪ್ಲಸ್ ಹೇಳ್ತಾ ಇದ್ದಾರೆ. ಹಾಗೆ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಇಂಟೀರಿಯರ್ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್. ಎಕ್ಸ್ಟ್ರಾ ನೀವು ನೋಡ್ತಾ ಇದ್ರಲ್ಲ, ಎಕ್ಸ್ಟ್ರಾ ಕ್ಲಾಸ್ ಜೆನ್ಯೂನ್ ಲೆದರ್ ಸಿಟಿ ಅಂತ ಹೇಳ್ಬೋದು. ಒಂದು ಪ್ರೀಮಿಯಂ ಗಾಡಿ, ಐ ಸಿಗ್ಮೆಂಟಲ್ ಗಾಡಿ ಅಂತಂದ್ರೆ ಒಂದು ವರ್ಣ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಅಂತ ಅಂದ್ರೆ ಇದು 4 ಲಕ್ಷ ಹೇಳ್ತೀವಿ ಸರ್. 4 ಲಕ್ಷ ಅಂತ ಏನೋ ನೆಗೋಷಿಯಬಲ್ ಇದೆಯಾ? ನೆಗೋಷಿಯಬಲ್ ಇದೆ ಸರ್. ಸೊ ಏನ್ ಪ್ರೈಸ್ ಅಲ್ಲಿ ಮಾಡ್ತೀರಾ ಲಾಸ್ಟ್? ಸರ್ ಫೈನಲ್ ಟು ಫೈನಲ್ 3.75 ಮಾಡ್ಕೊಡ್ತೀನಿ ನೋಡಿ ಸರ್. ಸೊ ಫೈನಲ್ ಟು ಫೈನಲ್ 3.75ಕ್ಕೆ ಒಂದು ಐ ಕ್ಲಾಸ್ ಟಾಪ್ ಎಂಡ್ ಒಂದು ವರ್ಣ ಆಗುತ್ತೆ ಅಂತ ಹೇಳ್ತಾ ಇರ್ಬೋದು. ನೀವು ಟೈರ್ ಕಂಡೀಷನ್ ನೋಡೋದಾದ್ರೆ ಫ್ರೆಂಡ್ಸ್ 100% 4 ವೀಲು ಕೂಡ ನಿಮಗೆ ಬ್ರಾಂಡ್ ಟೈರ್ ಆಗಿದೆ ಅಂತ, ಬ್ರಾಂಡ್ ನ್ಯೂ ಟೈರ್ ಅಂತಾನೆ ಹೇಳ್ಬೋದು. ಪ್ರದೀಪ್ ಇನ್ನೊಂದು ಪ್ರೈಸ್ ಹೇಳೋದಾದ್ರೆ ಗಾಡಿಗೆ ಇದಕ್ಕೆ ಫೈನಲ್ ಟು ಫೈನಲ್ ಸರ್ 360ಕ್ಕೆ ಮಾಡ್ಕೊಡ್ತೀನಿ ನೋಡಿ ಸರ್. ಎಷ್ಟಕ್ಕೆ? 360. ಫೈನಲ್ ಟು ಫೈನಲ್ 360ಕ್ಕೆ ಹೇಳ್ತಿದ್ದಾರೆ. ಯಾರಾದರೂ ಗ್ರಾಂಡ್ ವರ್ಣ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಬಂದು ಏನ್ 3 ಕಲರ್ ಗಳು, ಒಳ್ಳೆ ಕಲರ್ ಗಾಡಿ ಏನೇನ್ ರೇಟ್ ಆಗುತ್ತೆ ಈ ಗಾಡಿ? 18 ಮಾಡಲ್ ಡೀಸೆಲ್ ಗಾಡಿ. ಓಕೆ. 17 ಮಾಡಲ್ ಪೆಟ್ರೋಲ್. ಓಕೆ. 16 ಮಾಡಲ್ ಪೆಟ್ರೋಲ್. ಓಕೆ ಸರ್ ಇದು ಬಂದು ಪ್ರೈಸ್ 6.5 ನೆಗೋಸಿಯಬಲ್ ಇದೆ ಸರ್. ಇದ್ರೊಳಗೆ ಇದು 17 ಮಾಡಲ್. ಓಕೆ. ಇದ್ರೊಳಗೆ ನೆಗೋಸಿಯಬಲ್ ಇದೆ. 6 ಲಕ್ಷ ಹೇಳ್ತಾ ಇದೀವಿ. ಓಕೆ. ಇದು 5.5. 5.5 ಇದ್ರೊಳಗೆ ನೆಗೋಸಿಯಬಲ್ ಇದೆ ಸರ್, ಕಡಿಮೆ ಮಾಡಿಸ್ಕೊಡ್ತೀವಿ ಬನ್ನಿ ಸರ್. ಸೊ ಸ್ನೇಹಿತರೆ, ಯಾರೆಲ್ಲ ಬಲೋನ ನೋಡ್ತಾ ಇದ್ರಲ್ಲ, ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಗಾಡಿ ಬಲೋನ ಇದೆ. ಅದು ಒಂದೇ ಕಲರ್ ಅಲ್ಲಿ 3 ಗಾಡಿ, ಮತ್ತೆ ಒಂದು ವೈಟ್ ಕಲರ್ ಗಾಡಿ, ಅದು ಕೂಡ ಎಲ್ಲ ಶೋರೂಮ್ ಇಷ್ಟ ಇರೋ ಗಾಡಿ. ಪ್ರದೀಪ್ ಫೈನಲ್ ಆಗಿ ಏನ್ ಪ್ರೈಸ್ ಮಾಡ್ತೀರಾ? ಸರ್ ಫೈನಲ್ ಟು ಫೈನಲ್ ಇದು 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ನೋಡಿ ಸರ್. 6 ಲಕ್ಷಕ್ಕೆ ಇದು ಈ ಗಾಡಿ ಟು ಫೈನಲ್ 5.90ಕ್ಕೆ ಮಾಡ್ಕೊಡ್ತೀನಿ ನೋಡಿ. 5.90ಕ್ಕೆ ಈ ಗಾಡಿ ಎಷ್ಟು ಮಾಡ್ತೀರಾ? ಸರ್ ಇದು ಫೈನಲ್ ಟು ಫೈನಲ್ 5 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ನೋಡಿ. ಸೊ ಫೈನಲ್ ಟು ಫೈನಲ್ 5 lakhs ಇದೆ, 6 lakhs ಇದೆ, 6.5 lakhs ಇದೆ, ಡೀಸೆಲ್ ಇದೆ, ಪೆಟ್ರೋಲ್ ಇದೆ, ಎಲ್ಲ 2 ವೇರಿಯಂಟ್ ಇದೆ. ಫ್ಯೂಯಲ್ ನೀವು ಯಾರಾದ್ರೂ ನೋಡ್ತಾ ಇರೋ ಸ್ನೇಹಿತರೆ, ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಈ 3 ಗಾಡಿಗಳಲ್ಲಿ ಬೆಸ್ಟ್ ಗಾಡಿ ನೀವು ತಗೊಂಡು ಹೋಗ್ಬೋದು ಅಂತ ನಾವು ಹೇಳ್ಬೋದು. ಅಲ್ಲ ನೋಡ್ತಾ ಇರ್ಬೋದು. ಪ್ರದೀಪ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಇದು 2014ನೇ ಮಾಡಲು. ಓಕೆ. ಸಿಂಗಲ್ ಓನರು. ಓಕೆ. 4.5 ಹೇಳ್ತಾರೆ ಸರ್. 4.5 ಹಾಕ್ಸಿದ್ದಾರೆ. ಆಹಾ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಓಕೆ. ನೀವು ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಒಂದು 60% ಟೈರ್ ಕಂಡೀಷನ್ ಇದೆ. ಎಷ್ಟು ಓನರ್ ಆಗಿದೆ ಗಾಡಿ ಅಂತಂದ್ರೆ ಪ್ರದೀಪ್? ಸಿಂಗಲ್ ಓನರ್ ಕೂಡ. ಇದು ಕೂಡ ಜೆನ್ಯೂನ್ ಅಂತ ಟಾಪ್ ಎಂಡ್ ಗಾಡಿ ಅಂತ ಹೇಳ್ಬೋದು. ಮತ್ತೆ ಇಂಟೀರಿಯರ್ ನೀವು ನೋಡೋದಾದ್ರೆ ಕಂಪ್ಲೀಟ್ ಲೆದರ್ ಸೀಟು, ಜೆನ್ಯೂನ್ ಇಂಟೀರಿಯರ್ ಅಂತ ಹೇಳ್ಬೋದು. ಅಷ್ಟು ಪ್ರೈಸ್ ಅಲ್ಲಿ ಪ್ರದೀಪ್ ಇದಕ್ಕೆ? ಸರ್ ಫೈನಲ್ ಟು ಫೈನಲ್ 4.10ಕ್ಕೆ ಮಾಡ್ಕೊಡ್ತೀನಿ ನೋಡಿ ಸರ್. ಸೊ 4.10ಕ್ಕೆ ಈ ಗಾಡಿ ಆಗುತ್ತೆ. ಅದು ಕೂಡ ನೆಗೋಷಿಯಬಲ್ ಪ್ರೈಸ್. ಯಾರೆಲ್ಲ ನೋಡ್ತಾ ಇದಾರಲ್ಲ ಫ್ರೆಂಡ್ಸ್, ಈ ವರ್ಣ ಗಾಡಿ ಫೈನಲ್ ಆಗಿ 4.10 ಆಗ್ತದೆ. ನೆನಪಿರ್ಲಿ, ಯಾರೆಲ್ಲ ವರ್ಣ ನೋಡ್ತಾ ಇದಾರಲ್ಲ ಬಂದು ನೋಡೋದ್ರಿಂದ. KA 01 ML 4134 4,10,000. ಮತ್ತೊಂದು ವರ್ಣ ಇದೆ, ಗ್ರೇ ಕಲರ್ ಗಾಡಿ. ಪ್ರದೀಪ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಇದು ವರ್ಣ ಸರ್, ಟಾಪ್ ಎಂಡ್ 15 ಮಾಡಲು, 5.5 ಪ್ರೈಸ್. ಓಕೆ. ಸರ್ ಇಂಟೀರಿಯರ್ ನೋಡ್ಬೇಕಂದ್ರೆ ತುಂಬಾ ಚೆನ್ನಾಗಿ ಇಂಟೀರಿಯರ್ ಇದೆ ಸರ್. ಏನೇನ್ ಬರುತ್ತೆ ಫ್ಯೂಚರ್ ಇಂಟೀರಿಯರ್ ಪ್ರದೀಪ್? ಸರ್ ಇಂಟೀರಿಯರ್ ಪವರ್ ವಿಂಡೋ, AC ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ. ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಟೋಟಲ್ ಆಕ್ಸಿಡೆಂಟ್ ಫ್ರೀ ಅಂತಾನೆ ಹೇಳ್ಬೋದು. ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇದೆ, ಒಂದು ಸಡನ್ ಅಲ್ಲಿ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಅಲೋ ವೀಲ್ ಇದೆ, ಟೈರ್ ಕಂಡೀಷನ್ ಒಂದು 60% ಟೈರ್ ಕಂಡೀಷನ್ ಇದೆ. ಏನ್ ಪ್ರೈಸ್ ಮಾಡ್ತೀರಾ ಪ್ರದೀಪ್ ಈ ಗಾಡಿನ? ಸರ್ ಇದು 5.5 ಹೇಳ್ತಾರೆ. ಓಕೆ. 5.5 ಸ್ವಲ್ಪ ನೆಗೋಸಿಯಬಲ್ ಇದೆ ಸರ್, ಬನ್ನಿ. ಸೊ ಇದು 5.5 ಹೇಳ್ತಿದ್ದಾರೆ. ಅದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಅಂತಾನೆ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರಾದರೂ ವರ್ಣ ನೋಡ್ತಾ ಇದ್ದಾರೆ ಬಂದು ನೀವು ಆರಾಮಾಗಿ ನೋಡಿ, ಫಿಸಿಕಲ್ ಆಗಿ ಚೆಕ್ ಮಾಡಿ ನೀವು ಗಾಡಿ ತಗೊಂಡು ಹೋಗ್ಬೋದು ಸ್ನೇಹಿತರೆ. ಮತ್ತೊಂದು ನೀವು ನೋಡ್ತಾ ಇದ್ದೀರಲ್ಲ ವೈಟ್ ಕಲರ್ ಗಾಡಿ ವರ್ಣ ಇದೆ. ಪ್ರದೀಪ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಇದು ವರ್ಣ ಬಂದು 16 ಮಾಡಲ್ ಸರ್. ಓಕೆ. ಪವರ್ ವಿಂಡೋ ಎಲ್ಲ ಇದೆ ಸರ್ ಇದರಲ್ಲಿ. ಆಕ್ಷನ್ ಫೀಲ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ.
ನೋಡ್ಬೇಕಾದ್ರೆ ಇಂಟೀರಿಯರ್ ಎಲ್ಲ ನೋಡಿ ಸರ್. ಇಂಟೀರಿಯರ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಇದು ಕೂಡ ಕಂಪ್ಲೀಟ್ ಲೆದರ್ ಸೀಟ್ ಅಂತ ಹೇಳ್ಬೋದು. ನಿಮ್ಮದು ಆಫ್ಟರ್ ಮಾರ್ಕೆಟ್ ಒಂದು ನಿಮಗೆ LED ಸ್ಕ್ರೀನ್ ಬರುತ್ತೆ. ಹಾಗೆ ಕಂಪ್ಲೀಟ್ ಬ್ಯಾಕ್ ಅಂಡ್ ವೈಟ್ ಸೀಟ್, ಲೆದರ್ ಸೀಟ್ ಅಂತ ಹೇಳ್ಬೋದು. ಏನು ಪ್ರೈಸ್ ಮಾಡ್ತೀರಾ ಪ್ರದೀಪ್? ಸರ್ ಇದು 5.5 ಹೇಳ್ತಿದ್ದಾರೆ ಸರ್. ಸೊ 5.5 ಹೇಳ್ತಿದ್ದಾರೆ. ಫೈನಲ್ ಟು ಫೈನಲ್ ಸರ್, ಫೈನಲ್ ಟು ಫೈನಲ್ 5 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ನೋಡಿ ಸರ್. ಸೊ 5 ಲಕ್ಷಕ್ಕೆ ನಿಮಗೆ ಈ ಗಾಡಿ ಒಂದು ವರ್ಣ ಗಾಡಿ ಆಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಯಾರೆಲ್ಲ ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇರೋದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಗೆ ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಆಗಲಿಲ್ಲ ಅಂತಾನೆ ಹೇಳ್ಬೋದು. ನಮ್ಮ ಕಾರ್ 77 ಒಂದು ಒಳ್ಳೆ ಆಫರ್ ಇರೋದ್ರಿಂದ ಈ ಗಾಡಿಗಳು ನಿಮ್ದು ಆಗುತ್ತೆ ಅಂತಾನೆ. 7 ಸೀಟರ್ ನೋಡ್ತಾ ಇದ್ರಲ್ಲ, ನಮ್ಮ ಕಡೆ ಒಂದು ಗ್ರೇ ಕಲರ್ ಇರಿಟಿಗಾ ಇದೆ. ಪ್ರದೀಪ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು 2014ನೇ ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಎಸ್ ಸರ್, ಇಂಟೀರಿಯರ್ ಎಲ್ಲ ನೋಡ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸೊ ಯಾವ ಮಾಡೆಲ್ ಗಾಡಿ ಅಂತಂದ್ರೆ 2014ನೇ ಮಾಡಲ್ ಸರ್. 2014 ಆದ್ರೂ ಕೂಡ ನೀವು ಇಂಟೀರಿಯರ್ ನೋಡ್ತಾ ಇರಬಹುದು. ಕಂಪ್ಲೀಟ್ ಲೆದರ್ ಸೀಟ್ ಇದೆ. ಯಾವ್ದು ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಹಾಕಿಸಿದ್ದಾರೆ, ನೀವು ನೋಡ್ತಾ ಇರಬಹುದು ಕಸ್ಟಮರ್. ಹಾಗೆ ಗೊತ್ತು ನಿಮಗೆ ಇರ್ಟಿಗಾ ಅಂದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಟಾಪ್ ಎಂಡ್ ಗಾಡಿ ಸ್ನೇಹಿತರೆ. ಹಾಗೆ ನೀವು ಟೈರ್ ನೋಡಬಹುದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತಾನೆ ಹೇಳ್ಬೋದು. ಗ್ರೇ ಕಲರ್ ಗಾಡಿ. ಇದು ಕೂಡ ಟೋಟಲ್ ಆಕ್ಸಿಡೆಂಟ್ ಫ್ರೀ ಅಂತ ಗಾಡಿ ಅಂತ ಹೇಳ್ತಿದ್ದಾರೆ ಸರ್. ಇದು 6.5 ಇದೆ ಓಕೆ ಪ್ರೈಸ್. ನೆಗೋಸಿಯಬಲ್ ಇದೆ ಸರ್, ಅಷ್ಟೇ ಅಂತಿಲ್ಲ, ನೆಗೋಸಿಯಬಲ್ ಮಾಡ್ಕೊಡ್ತೀವಿ ಬನ್ನಿ ಸರ್. ಸರ್ ಲೋನ್ ಹೋಗೋದಾದ್ರೆ ಗಾಡಿ ಸರ್ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಸೊ ಇದು ಲೋನ್ ಆಗುತ್ತೆ. 6.5 ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ 6 ಸೀಟರ್ ಗಾಡಿ, 7 ಸೀಟರ್ ಗಾಡಿ ಯಾರು ನೋಡೋದಾದ್ರೆ ಇರ್ಟಿಗಾ ಅಂತಾನೆ ಹೇಳ್ಬೋದು. ಯಾರೆಲ್ಲ ನೋಡ್ತಾ ಇದ್ದಾರೆ ಗ್ರೇ ಕಲರ್ ಗಾಡಿ, ಡೈರೆಕ್ಟ್ ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್. ಯಾರು ಗಾಡಿ ನೋಡ್ತಾ ಇದ್ದಾರೆ, ನಮ್ದು ಮಹೇಂದ್ರ XUV 300 ಇದೆ. ಪ್ರದೀಪ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ಗಾಡಿ ಬಂದು 20 ಮಾಡಲ್ ಸರ್. ಓಕೆ, ಸಿಂಗಲ್ ಓನರ್ ಗಾಡಿ. ಆಹಾ ಸರ್ ಇದು ಬಂದು ಟಾಪ್ ಎಂಡ್ ಗಾಡಿ. ಓಕೆ, 55,000 ಜೀನಿಯನ್ ಸರ್ ಇದು. ಓಕೆ ಸರ್, ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ. ಸನ್ರೂಫ್ ಎಲ್ಲ ಬರುತ್ತೆ ಸರ್ ಇದಕ್ಕೆ. ಇದಕ್ಕೆ ಇನ್ಕ್ಲೂಡಿಂಗ್ ಸನ್ರೂಫ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ವೈಟ್ ಕಲರ್ ಗಾಡಿ. ನೀವು ಹಾಗೆ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಕಂಪನಿ ನೋಡ್ತಾ ಇದ್ದಾರಲ್ಲ, ಸೂಪರ್ ಜೆನ್ಯನ್ ಕ್ಲಾಸಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಟಾಪ್ ಎಂಡ್ ಅಂದರೆ ನಿಮಗೆಲ್ಲ ಗೊತ್ತು. ಇನ್ಕ್ಲೂಡಿಂಗ್ ಸನ್ರೂಫ್ ಬರೋದ್ರಿಂದ ಗಾಡಿ ಒಂದು ಜೆನ್ಯನ್ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಅಲೋ ಇದೆ ಅಂತ ಹೇಳ್ಬೋದು. ಏನು ಪ್ರೈಸ್ ಮಾಡ್ತೀರಾ ಸರ್? ಇದು 10 ಲಕ್ಷ ಮಾಡ್ತಾ ಇದೀವಿ ಸರ್. ಓಕೆ, 10 ಲ್ಯಾಕ್ ಹೇಳ್ತಿದ್ದಾರೆ. ಅದು ಕೂಡ ನೆಗೋಷಿಯಬಲ್ ಪ್ರೈಸ್. ನೆಗೋಷಿಯಬಲ್ ಇದೆ ಸರ್. ಯಾವ ಮಾಡೆಲ್ ಅಂತ ಹೇಳಿದ್ರಿ ಸರ್? 20 ಮಾಡಲ್ ಸರ್ ಇದು. 2020 ಮಾಡೆಲ್ ಸ್ನೇಹಿತರೆ. ಯಾರೆಲ್ಲ ಬಂದು ಗಾಡಿ ನೋಡ್ತಾ ಇದ್ದಾರೆ ಒಂದು ಆಸ್ಪೆಕ್ಟಲ್ಲಿ, ನೀವು ಡೈರೆಕ್ಟ್ ಬಂದು ಶೋರೂಮಲ್ಲಿ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ. ಏನೋ ನೆಗೋಷಿಯಬಲ್ ಇದೆಯಾ ಪ್ರದೀಪ್? ಸರ್ ನೆಗೋಷಿಯಬಲ್ ಇದೆ ಸರ್. ಸೊ ಇದು ಕೂಡ ನೆಗೋಷಿಯಬಲ್ ಇದೆ ಸ್ನೇಹಿತರೆ. ಯಾರಾದ್ರೂ ಒಂದು ಆಸ್ಪೆಕ್ಟಲ್ಲಿ ಒಂದು XUV 300 ನೋಡ್ತಾ ಇದ್ದಾರೆ, ಡೈರೆಕ್ಟ್ ಬಂದು ಶೋರೂಮ್ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ. ತುಂಬಾ ಡಿಮ್ಯಾಂಡ್ ಇರೋ ಗಾಡಿ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಇಕೋ ಸ್ಪೋರ್ಟ್ಸ್. ಯಾರೆಲ್ಲ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದ್ದಾರೆ, ವೈಲ್ಡ್ ಕಲರ್ ಗಾಡಿ ನಮ್ಮ ಮುಂದೆ ಇದೆ. ಪ್ರದೀಪ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು 2018 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ. ಓಕೆ ಸರ್ ಇದು ಗಾಡಿ 7 ಲಕ್ಷ ಪ್ರೈಸ್ ಮಾಡ್ತಾ ಇದೀವಿ. 51,000 ಅಷ್ಟೇ ಹೊಡಿ ಸರ್. ಜೀನೇನು 51,000 ಅಷ್ಟೇ ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂತ ಹೇಳ್ತಾ ಇರ್ಬೋದು. ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಎಂಡ್ ಅಲ್ಲಿ ಯಾವ್ದು ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇಲ್ಲ ಫ್ರೆಂಡ್ಸ್. ಏನ್ ಪ್ರೈಸ್ ಮಾಡ್ತಾ ಇದ್ದಾರೆ ಪ್ರದೀಪ್? ಸರ್ ಇದು ಪ್ರೈಸ್ ಬಂದು 7 ಲಕ್ಷ ಮಾಡ್ತೀವಿ ಸರ್. 7 ಲ್ಯಾಕ್ 7 ಲ್ಯಾಕ್ ಹೇಳ್ತಾ ಇದ್ದಾರೆ. 7 lakhs. ಏನೋ ನೆಗೋಷಿಯಬಲ್ ಇದೆಯಾ ಸರ್? ನೆಗೋಷಿಯಬಲ್ ಇದೆ, ಖಂಡಿತ ಇದೆ ಸರ್. ಸೊ ಏನ್ ನೆಗೋಷಿಯಬಲ್ ಇದೆ? ಎಷ್ಟು ನಾವು ಮಾಡ್ತೀರಾ ನೆಗೋಷಿಯಬಲ್? ಸರ್ ನೆಗೋಷಿಯಬಲ್ ನೀವು ಬಂದಿರಂದ್ರೆ ಸರ್ ಇದು 6.5 ಮಾಡಿಸ್ಕೊಡ್ತೀನಿ ನೋಡಿ. ಸೊ ಫೈನಲ್ ಆಗಿ 6.5 ಅಂತ ಹೇಳ್ತಿದ್ದಾರೆ. ಲೋನ್ ಆಗುತ್ತಾ ಗಾಡಿ ಮೇಲೆ? ಲೋನ್ 80% ಲೋನ್ ಮಾಡಿಸ್ಕೊಡ್ತೀನಿ. 80% ಲೋನೇ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ ಇಕಸ್ಪೋರ್ಟ್ ಡೈರೆಕ್ಟ್ ಆಗಿ ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತಂದ್ರೆ ನಮ್ಮ ಮಾರುತಿ ಸ್ವಿಫ್ಟ್ ಅಂತ ಹೇಳ್ಬೋದು. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಪ್ರದೀಪ್ ಸರ್ 2011 ಮಾಡಲ್ ಸರ್. ಬಡವರ ಬಂದ ಸರ್ ಗಾಡಿ ಇದು. ಓಕೆ, ಬಡವರ ಗಾಡಿ ಸರ್ ಇದು. ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಬನ್ನಿ ಸರ್. ಕಾರ್ 77ಗೆ. ಓಕೆ ಸರ್ ಬಂದಿದ್ರು 3.5 ಪ್ರೈಸ್. ಓಕೆ, ನೆಗೋಷಿಯಬಲ್ ಇದೆ. 11 ಮಾಡಲ್ ಸರ್ ಇದು. ಓಕೆ, ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ, ಲೋನ್ ಆಗುತ್ತಾ? ಲೋನ್ ಆಗಲ್ಲ ಸರ್ ಇದಕ್ಕೆ. ಸೊ ಲೋನ್ ಆಗಲ್ಲ, ಕ್ಯಾಶ್ ಅಂಡ್ ಕ್ಯಾರಿ. ಪ್ರೈವೇಟ್ ಆದ್ರೂ ಶೇಟು ಲೋನ್ ಅದಕ್ಕೆ ಮಾಡಿಸ್ಕೊಡ್ತೀವಿ ಸರ್ 50%. 2011 ಮಾಡೆಲ್ ಸ್ವಿಫ್ಟ್ ಇದೆ. ಏನ್ ಪ್ರೈಸ್ ಮಾಡ್ತೀರಾ ಫೈನಲ್? ಸರ್ ಇದು 3.5 ಹೇಳ್ತಿದ್ದಾರೆ. ಓಕೆ, ನೆಗೋಷಿಯಬಲ್ ಸ್ವಲ್ಪ ಇದೆ ಸರ್. ಓಕೆ, ಫೈನಲ್ ಟು ಫೈನಲ್ 3.20 ಮಾಡ್ಕೊಡ್ತೀನಿ ನೋಡಿ ಸರ್. ಸೊ ಫೈನಲ್ ಟು ಫೈನಲ್ 3.20ಕ್ಕೆ 2011 ಮಾಡೆಲ್ ಇದೆ ಸ್ನೇಹಿತರೆ. ಯಾರೆಲ್ಲ ಸ್ವಿಫ್ಟ್ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು ಸ್ನೇಹಿತರೆ. i20 ಇದೆ ಸ್ನೇಹಿತರೆ. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಪ್ರದೀಪ್ ಸರ್ i20 ಸರ್ 10 ಮಾಡಲ್ ಇದೆ. ಓಕೆ, ಸಿಂಗಲ್ ಓನರ್. ಓಕೆ, 30,000 ಅಷ್ಟೇ ರನ್ ಆಗಿದ್ದು. ಜೀನಿಯನ್ 30,000 ರನ್ ಆಗಿದ್ದು. ಶೋರೂಮ್ ಹಿಸ್ಟ್ರಿ ಸರ್. ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ ಗಾಡಿ. ಏನ್ ಪ್ರೈಸ್ ಮಾಡ್ತಾ ಇದ್ದಾರೆ ಗಾಡಿ? 2.90 ಹೇಳ್ತಾ ಇದಾರೆ. ಅದರಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಬನ್ನಿ ಸರ್. ಸೊ ಅದು ಕೂಡ ನೆಗೋಷಿಯಬಲ್ ಸ್ನೇಹಿತರೆ. ಯಾರಾದ್ರೂ ನೋಡ್ತಾ ಇರೋ ಸಿಂಗಲ್ ಓನರ್ ಗಾಡಿ i20 ಯಾರಾದ್ರೂ ನೋಡ್ತಾ ಇರೋ ಸ್ನೇಹಿತರೆ ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ಗಾಡಿ ಅಂದ್ರೆ ವೋಲ್ಕ್ಸ್ವ್ಯಾಗನ್ ಪೋಲೋ ಅಂತ ಹೇಳ್ಬೋದು. ಒಂದು ರೆಡ್ ಕಲರ್ ಪೋಲೋ ಇದೆ. ಪ್ರದೀಪ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ 2013 ಮಾಡಲು. ಓಕೆ, ಸೆಕೆಂಡ್ ಓನರ್ ಗಾಡಿ. ಓಕೆ ಸರ್ ಇದು 4.75 ಹೇಳ್ತಾರೆ. ಸೊ ಅದರಲ್ಲಿ ನೆಗೋಷಿಯಬಲ್ ಇದೆ ಸರ್. ಸೊ 4.75 ಹೇಳಿದ್ರೆ ಅದು ನೆಗೋಷಿಯಬಲ್ ಅಂತಾನೆ ಹೇಳ್ತಾ ಇರ್ಬೋದು ಸ್ನೇಹಿತರೆ. ನೀವು ನೋಡ್ತಾ ಇದ್ರಲ್ಲ ವೆರಿ ಗುಡ್ ಮೇಂಟೈನ್ ಅಂತಾನೆ ಹೇಳ್ಬೋದು. ತುಂಬಾ ಡಿಮ್ಯಾಂಡ್ ಇರೋ ಗಾಡಿ, ಕ್ಲಾಸಿಕಲ್ ಲುಕ್ ಅಂತ ಇರುತ್ತೆ. ಯಾರಾದ್ರೂ ಪೋಲೋ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ನೆಗೋಷಿಯಬಲ್ ಆಗುತ್ತೆ. ಫೈನಲ್ ರೈಟ್ ಹೇಳೋದಾದ್ರೆ ಸರ್ ಇದು ಫೈನಲ್ ಟು ಫೈನಲ್ ಸರ್
60ಕ್ಕೆ ಮಾಡ್ಕೊಡ್ತೀನಿ ನೋಡಿ ಸರ್ ಫೈನಲ್ 460ಕ್ಕೆ ಫೈನಲ್ ಟು ಫೈನಲ್ ಆಗ್ತಾ ಇದೆ. ಲೋನ್ ಆಗುತ್ತಾ ಗಾಡಿ ಮೇಲೆ? ಸರ್ ಲೋನ್ 80% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸೊ 80% ಲೋನ್ ಆಗುತ್ತೆ. ಯಾರಾದರೂ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಡೈರೆಕ್ಟಾಗಿ ಬಂದು ಮಾತಾಡೋದ್ರಿಂದ ಈ ಗಾಡಿ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ವೆರಿ ಗುಡ್ ಕ್ಲಾಸಿಕ್ ಲುಕ್ ಇದೆ, ನೀವು ನೋಡ್ತಾ ಇರ್ಬೋದು. ಅಲೋವಿಲ್ ಇದೆ, ಟೈರ್ ಕಂಡೀಷನ್ ಒಂದು 80% ಟೈರ್ ಕಂಡೀಷನ್ ಇದೆ. ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ಬಂದು ನಮ್ಮ ಶೋರೂಮಲ್ಲಿ ಮಾತಾಡಿದ್ರೆ ಈ ಗಾಡಿ ಕೂಡ ನಿಮ್ದಾಗ್ಬೋದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಲೋ ಸೆಗ್ಮೆಂಟಲ್ಲಿ ಲೋ ಬಜೆಟಲ್ಲಿ ಯಾರಾದರೂ ಸ್ವಿಫ್ಟ್ ನೋಡ್ತಾ ಇದ್ದಾರೆ, ನಮ್ಮ ಮುಂದೆ ವೈಟ್ ಕಲರ್ ಸ್ವಿಫ್ಟ್ ಇದೆ. ಪ್ರದೀಪ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಇದು ಬಂದು 10 ಮಾಡಲು, 2010 ಮಾಡೆಲ್. ಇದು ಸಿಂಗಲ್ ಓನರ್ ಗಾಡಿ. ಓಕೆ ಸರ್ 50% ಇದೆ ಸರ್ ಟೈರು. ಓಕೆ ಸರ್ ಇದು ಇಂಟೀರಿಯರ್ ನೋಡ್ಬೇಕಂದ್ರೆ ಒಳಗೆ ನೋಡಿ ಸರ್ ತುಂಬಾ ಚೆನ್ನಾಗಿದೆ. ಸೊ ನೀವು ಇಂಟೀರಿಯರ್ ನೋಡ್ತಾ ಇದ್ದಾರಲ್ಲ, ಕ್ಲಾಸಿಕ್ ಲುಕ್ ಅಂತ ಹೇಳ್ಬೋದು. ಹಾಗೆ ಲೆದರ್ ಸೀಟ್ ಇದೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಕಂಪ್ನಿಯಿಂದ ಬಂದಿರೋ ಕಂಪ್ಲೀಟ್ ಲೆದರ್ ಸೀಟ್ ಅಂತ ಹೇಳ್ಬೋದು. ಏನು ಬಜೆಟ್ ಮಾಡ್ತಾ ಇದ್ದೀರಾ ಪ್ರದೀಪ್ ಗಾಡಿ? ಇದು 3 ಲಕ್ಷ ಸರ್. ಸೊ 3 ಲ್ಯಾಕ್. ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಬನ್ನಿ ಸರ್, 3 ಲಕ್ಷ. ಓಕೆ, ಏನು ಮಾಡೆಲ್ ಅಂತ ಗಾಡಿ? ಸರ್ ಇದು 10 ಮಾಡಲ್, 2010 ಮಾಡೆಲ್, ಕ್ಯಾಶ್ ಅಂಡ್ ಕ್ಯಾರಿ ಅಂತಾನೆ ಹೇಳ್ಬೋದು. ಕ್ಯಾಶ್ ಅಂಡ್ ಕ್ಯಾರಿ. ಸೊ ಗಾಡಿ ಬಗ್ಗೆ ಹೇಳೋದಾದ್ರೆ ಫ್ರೆಂಡ್ಸ್, ಯಾವುದೇ ಡೆಂಟಲ್ ಸರ್ವಿಸ್ ಕ್ಲಾಸಸ್ ಇಲ್ಲ, ಕಂಪ್ಲೀಟ್ ಟೋಟಲ್ ಆಕ್ಷನ್ ಫ್ರೀ ಅಂತಾನೆ ಹೇಳ್ಬೋದು. ಫೈನಲ್ ಟು ಫೈನಲ್ ಪ್ರೈಸ್ ಎಲ್ಲ ಪ್ರದೀಪ್? ಸರ್ ಫೈನಲ್ ಟು ಫೈನಲ್ 280ಕ್ಕೆ ಮಾಡ್ಕೊಡ್ತೀನಿ ನೋಡಿ ಸರ್. ಸೊ 2,80,000 ಫೈನಲ್ ಟು ಫೈನಲ್ ಹೇಳ್ತಿದ್ರೆ, ಅದು ನೆಗೋಷಿಯಬಲ್ ಪ್ರೈಸ್ ಇದೆ. ಯಾರಾದರೂ ಸ್ನೇಹಿತರೆ ನೋಡ್ತಾ ಇದ್ರೆ ಶೋರೂಮ್ ಬಂದು ವಿಸಿಟ್ ಮಾಡೋದ್ರಿಂದ ಈ ಗಾಡಿ ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಯಾರಾದರೂ ಇನ್ನೊಂದು 7 ಸೀಟರ್ ಯಾರು ನೋಡ್ತಾ ಇದ್ರೆ, ಒಂದು ಕ್ಲಾಸಿಕ್ ಲುಕ್ಕಲ್ಲಿ 2023 ಲೇಟೆಸ್ಟ್ ಮಾಡೆಲಲ್ಲಿ ಯಾರು ನೋಡ್ತಾ ಇದ್ರೆ, ನಮ್ಮ ಮುಂದೆ ಒಂದು ಟ್ರೈಬರ್ ಇದೆ. ಪ್ರದೀಪ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಇದು ಬಂದು 2023 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ, 40,000 ಓಡಿದೆ ಸರ್. ಜೀನಿಯನ್ ಶೋರೂಮ್ ಹಿಸ್ಟ್ರಿ, ಜಸ್ಟ್ ಟಾಪ್ ಎಂಡ್ ಗಾಡಿ, 7 ಸೀಟರ್ ಗಾಡಿ. 7 ಸೀಟರ್ ಗಾಡಿ. ಓಕೆ ಸರ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಪವರ್ ವಿಂಡೋ, ಪವರ್ ಸ್ಟೇರಿಂಗ್ಗೆ ನೀವು ನೋಡ್ತಾ ಇರೋಲ್ಲ. ವಿಂಡೋ ಕೂಡ ಸನ್ ಏನಂತಂದ್ರೆ ಕ್ಲಾಸಿಕ್ ಲುಕ್ ಎಲ್ಲ ಹೇಳ್ತಾ ಇದೆ. ಡ್ರೈವರ್ ನೀವು ನೋಡ್ತಾ ಇರೋದು KA03. ಸೊ ಯಾರಾದರೂ ನೋಡ್ತಾ ಇದ್ದಾರೆ ರೆನಾಲ್ಟಲ್ಲಿ ಫ್ರೆಂಡ್ಸ್, ಇದು ಕೂಡ 7 ಸೀಟರ್ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಪ್ರದೀಪ್? ಸರ್ ಇದು ಬಂದು 475 ಹೇಳ್ತಾ ಇದ್ದಾರೆ. ಓಕೆ ಸರ್ ಇದರಲ್ಲಿ ಬಿ ನಾವು ಕಡಿಮೆ ಮಾಡ್ಕೊಡ್ತೀವಿ, 80% ಲೋನ್ ಮಾಡಿಸ್ಕೊಡ್ತೀವಿ ಸರ್, ಬನ್ನಿ. ಸೊ 475 ಹೇಳ್ತಿದ್ದಾರೆ, ಅದು ಕೂಡ 80% ಲೋನ್ ಆಗುತ್ತೆ. ವಿತ್ ಲೋನಲ್ಲಿ ಯಾರಾದರೂ ನೀವು ಒಂದು 1.5 ಆರಾಮಾಗಿ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ನಿಮ್ದಾಗುತ್ತೆ ಅಂತಲೇ ಹೇಳ್ಬೋದು. ಜನ ಕೇಳ್ತಿದ್ದಾರಲ್ಲ ಒಂದು ಝೈಲೋ ಅಂತ, ನಮ್ಮ ಮುಂದೆ ಒಂದು ಝೈಲೋ ಇದೆ. ಪ್ರದೀಪ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಇದು 2010 ಮಾಡಲು. ಓಕೆ, 3 ಲಕ್ಷ ಇರ್ತದೆ ಸರ್. ಓಕೆ, ಥರ್ಡ್ ಓನರ್ ಗಾಡಿ. ಓಕೆ ಸರ್ ಟಾಪ್ ಎಂಡ್ ಗಾಡಿ, 1 ಲಕ್ಷ ಓಡಿದೆ ಸರ್ ಗಾಡಿ. ಸೊ 1 ಲ್ಯಾಕ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂತ ಹೇಳ್ತಿದ್ದಾರೆ. ನೀವು ಟೈರ್ ಕಂಡೀಷನ್ ಕೂಡ ಒಂದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು. ಎಷ್ಟು ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಪ್ರದೀಪ್ ಇದನ್ನ? ಸರ್ ಇದು 3 ಲಕ್ಷ ಹೇಳ್ತಾ ಇದೀವಿ ಸರ್. ಅದರಲ್ಲಿ ಬಿ ನೆಗೋಸಿಯಬಲ್ ಮಾಡ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಯಾರಾದ್ರೂ 7 ಸೀಟರ್ ನೋಡೋದಿದ್ರೆ ಬನ್ನಿ ಸರ್. 7 ಸೀಟರ್ ಅಲ್ಲಿ ಯಾವ್ದಾದ್ರು ಝೈಲೋ ನೋಡ್ತಾ ಇದ್ರೆ, ಇದು ಕೂಡ ಒಂದು ಟೈಬರ್ ಆಯಿತು, ಝೈಲೋ ಆಯಿತು, ಹಾಗೆ ನೀವು ಇರ್ಟಿಗಾ ಆಯಿತು. ಈ 3 ಗಾಡಿಗಳು ನಿಮಗೆ ಒಂದು ಅಪ್ಪರ್ ಡೈವಲ್ಲಿ ಒಳ್ಳೆ ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ ಪ್ರದೀಪ್? ಹಾಂ ಸರ್. ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಪ್ರದೀಪ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಇದು 13 ಮಾಡಲು. ಓಕೆ, ಟಾಪ್ ಎಂಡ್. ಓಕೆ, ಸೆಕೆಂಡ್ ಓನರ್ ಗಾಡಿ. 87,000 ಅಷ್ಟೇ ಹೊಡಿದ್ರು ಸರ್. ಓಕೆ, ಜೀನೇನು. ಸರ್ ಇದು ಬಂದು 475 ಹೇಳ್ತಾ ಇದಾರೆ. ಸೊ 475 ಏನೋ ಡೀಸೆಲ್ ಗಾಡಿ ಸರ್, ನೆಗೋಸಿಯಬಲ್ ಇದೆ ಸರ್. ಲೋನ್ ಮಾಡ್ಕೊಡ್ತೀವಿ ಸರ್ ಇದಕ್ಕೆ ಬಿ. ಸೊ ಇದು ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. 2013 ಮಾಡೆಲು, ಡೀಸೆಲ್ ವೇರಿಯಂಟ್. ಸ್ನೇಹಿತರೆ, ಯಾರೆಲ್ಲ ನೋಡ್ತಾ ಇದ್ರಲ್ಲ ಸ್ವಿಫ್ಟ್ ಡಿಸೈರ್ ಬಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಇನ್ನೊಂದು ಫೈನಲ್ ಟು ಫೈನಲ್ ರೈಟ್ ಹೇಳೋದು ಸರ್? ಫೈನಲ್ ಟು ಫೈನಲ್ 4.5 ಮಾಡ್ಕೊಡ್ತೀನಿ ನೋಡಿ ಸರ್. ಸೊ 4.5 ಒಂದು ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೇರಿಯಂಟ್ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತಾನೆ ಹೇಳ್ಬೋದು.